ಬರ ಪರಿಹಾರ ಹೆಚ್ಚುವರಿಗೆ ಏನಾದರೂ ಮನವಿ ಮಾಡ್ತೀರಾ? ಮನವಿ ಕೋರ್ಟ್ನಲ್ಲಿದೆ, ಮನವಿ ಮಾಡಿದ್ದೇವೆ, ಸಬ್ಜೆಕ್ಟ್ ಇನ್ನು ಕೋರ್ಟಲ್ಲಿದೆ. ನಾವು 18,172 ಕೋಟಿ ಕೇಳಿದ್ದು NDRF. ಅದು ಏನು ಕೊಡಲಿಲ್ಲ ಅವರು. ಕೋರ್ಟ್ಗೆ ಹೋಗಿ ಕೋರ್ಟ್ನವ್ರು ಡೈರೆಕ್ಷನ್ ಕೊಟ್ಟ ಮೇಲೆ 3,454 ಕೋಟಿ ರೂಪಾಯಿ ಕೊಟ್ಟರು. ಕೋರ್ಟಲ್ಲಿ ಹೋರಾಟ ಮಾಡಿ ಅದು ಕೋರ್ಟ್ಗೆ ಹೋಗಿ ನಾವು ರಿಟ್ ಪಿಟಿಷನ್ ಹಾಕಿದ ಮೇಲೆ ಕೊಟ್ಟರು. ಅವ್ರು ಕೊಟ್ರ ಹಂಗೆಲ್ಲ ಸುಮ್ಮನೆ ಇರಬೇಡ್ರಪ್ಪ, ಇವೆಲ್ಲ ಹೇಳ್ರೆ ಅಂತ ಹೇಳಿದ್ದೀವಿ ನಾವು. ನಾನು ಪ್ರೈಮ್ ಮಿನಿಸ್ಟರ್ನ 19ನೇ ತಾರೀಕು ಪ್ರೈಮ್ ಮಿನಿಸ್ಟ್ರು, 20ನೇ ತಾರೀಕು ಹೋಮ್ ಮಿನಿಸ್ಟ್ರು, ನಾನು ಕೃಷ್ಣ ಇಬ್ಬರು ಭೇಟಿ ಮಾಡಿದ್ದು. ಕೊಡಲಿಲ್ಲ. ನಾವು ಅನಿವಾರ್ಯವಾಗಿ ಕೋರ್ಟ್ಗೆ ಹೋಗಬೇಕಾಗಿತ್ತು. ಸುಪ್ರೀಂ ಕೋರ್ಟ್ನಲ್ಲಿ ರಿಟ್ ಪಿಟಿಷನ್ ಹಾಕಿದ ಮೇಲೆ ನಮಗೆ ಕೊಡಿಸ್ಕೊಡಿ NDRFನಿಂದ ನಮಗೆ ಪರಿಹಾರನ ಅಂತಂದಮೇಲೆ ಅವರು ಡೈರೆಕ್ಷನ್ ಕೊಟ್ಟ ಮೇಲೆ ಕೊಟ್ಟರು. ಅಲ್ಲರ ಕೊಡ್ತಿದ್ರೋ ಇಲ್ಲೋ ಗೊತ್ತಿಲ್ಲ ನನಗೆ. ಬಿಜೆಪಿ ಪ್ರತಿಭಟನೆ ಮಾಡ್ತಿದೆ ರಾಜ್ಯಾದ್ಯಂತ. ವಾಲ್ಮೀಕಿ ನಿಗಮ ಮಂಡಳಿ ವಿಚಾರ ಮುಂದಿಟ್ಟುಕೊಂಡು ಎಲ್ಲ DC ಕಚೇರಿಗಳ ಮುಂದೆ ನಾವು ಅದಕ್ಕೆ SIT ಮಾಡಿದ್ದೀವಿ, ತನಿಖೆ ನಡೀತಾ ಇದೆ, ನಿಷ್ಪಕ್ಷಪಾತವಾಗಿ ಮಾಡಿ ಅಂತ ಹೇಳಿದ್ದೀವಿ. ಗೊತ್ತಾಯ್ತಾ? ಅವರು ರಾಜಕೀಯಕ್ಕೋಸ್ಕರ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇದನ್ನ ಯಾಕೆ ಮಾಡಲ್ಲ? ಬೇರೆ ವಿಚಾರಗಳಿಗೆ ಯಾಕೆ ಮಾಡಲ್ಲ? ಸರ್, ಇದೇ ವಿಚಾರವಾಗಿ ಯತ್ನಾಳ್ ಅವರು ಅಮಿತ್ ಶಾ ಅವರಿಗೆ ಪತ್ರ ಬರೆದಿದ್ರು, CBI ತನಿಖೆ ಆಗಬೇಕು ಅಂತ. ಆ ಪತ್ರಕ್ಕೆ ಈಗ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ, ಅಕ್ನಾಲೆಡ್ಜ್ ಮಾಡಿದ್ದಾರೆ ಪತ್ರಕ್ಕೆ. ಏನಂತ ನೋಡಪ್ಪ, ಇದು ಬ್ಯಾಂಕಿಗೆ ಸಂಬಂಧಪಟ್ಟಂಥ ವಿಚಾರ ಆದ್ದರಿಂದ CBIನೂ ಮಾಡ್ತಾ ಇದ್ದಾರೆ ಎಂಕ್ವೈರಿನ, EDನೂ ಮಾಡ್ತಾ ಇದ್ದಾರೆ, SITನೂ ಮಾಡ್ತಾ ಇದ್ದಾರೆ. ಸತ್ಯ ಗೊತ್ತಾಗಬೇಕಲ್ಲ ಜನಗಳಿಗೆ. CBI ತನಿಖೆಗೆ ನೀವು ಕೊಟ್ಟು ಅವರು ತಗೊಂಡ್ರೆ ಓಕೆ, ನೀವು ಸ್ವಾಗತ ಮಾಡ್ತೀರಾ? ನಾನು ಯಾವುದು ಬ್ಯಾಂಕ್ ಅದು? ಯೂನಿಯನ್ ಬ್ಯಾಂಕ್, ಅದು ನ್ಯಾಷನಲೈಸ್ಡ್ ಬ್ಯಾಂಕ್. ಅದಕ್ಕೋಸ್ಕರ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ನಾವು ಒಂದು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಇವರಿಗೆ, ಯಾರಿಗೆ? CBIಗೆ. ಅಲ್ಲಿ ಪೊಲೀಸ್ ಸ್ಟೇಷನ್ಗೆ ನಾವು ಕೊಟ್ಟಿದ್ದೀವಿ, ಅವರೊಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಅದರ ಮೇಲೆ CBI ಪ್ರಾರಂಭ ಮಾಡಿದ್ದಾರೆ. ನಾವು ಪರ್ಮಿಷನ್ ಕೊಟ್ಟಿಲ್ಲ. ಆಮೇಲೆ ಈ BJPಯವರು ಹೇಗೆ ಅಂತಂದರೆ, ಅಧಿಕಾರದಲ್ಲಿದ್ದಾಗ CBI ಕೊಡಲ್ಲ, ಅಧಿಕಾರ ಇಲ್ಲದೇ ಇದ್ದಾಗ CBI ಅಂತ ಹೇಳ್ತಾರೆ. ನಾವು ಅಧಿಕಾರ ಇಲ್ಲದೆ ಹೋದಲ್ಲೂ ಕೊಟ್ಟಿದ್ದೀವಿ, ಅಧಿಕಾರ ಇರುವಾಗಲೂ ಕೊಟ್ಟಿದ್ದೀವಿ. ನಾವು ಅಧಿಕಾರದಲ್ಲಿ ಇಲ್ಲದೆ, ನಾನು ಹೋದ ಸಾರಿ ಹಿಂದೆ 7 ಕೇಸ್ಗಳನ್ನ CBI ಕೊಟ್ಟಿದ್ದೆ. ಅವರು ಒಂದೇ ಒಂದು ಕೊಟ್ಟಿದ್ದೀವಿ ಅಂತ ತೋರಿಸ್ಲಿ ನೋಡೋಣ. ಒಂದೇ ಒಂದು ಕೇಸು CBI ಕೊಟ್ಟಿದ್ದೀವಿ. ನಾವು CBI ಕೊಡಿ ಅಂತ ಪ್ರಸ್ತಾಪ ಮಾಡೋದನ್ನು ಒಂದೇ ಒಂದು ಕೇಸ್ ಕೊಟ್ಟಿದ್ದಾರೆ. ಗುರು ರಾಘವೇಂದ್ರ ಬ್ಯಾಂಕ್ ಅಂತ ಕೊಟ್ವಿ, ನಾವೇ ವಹಿಸಿದ್ವಿ CBIಗೆ. ಏನಾಗಿದೆ ಪ್ರೋಗ್ರೆಸ್ಸು ನೀವು ಹೇಳಿ ಸ್ವಲ್ಪ. ಏನಾದರೂ ಎನ್ಕ್ವೈರಿ ಆಗಿದೆಯಾ ಇಲ್ಲಿವರೆಗೂ? ಒಂದು ಪೀಸ್ ಆಫ್ ಇನ್ಫಾರ್ಮೇಷನ್. ಇನ್ನೊಂದು ಹಾವೇರಿಯಲ್ಲಿ ಅಪಘಾತ ಆಗಿದೆ, ಭೀಕರ ಅಪಘಾತ ಆಗಿದೆ. ಪರಿಹಾರ ಏನಾದ್ರು ಘೋಷಣೆ ಮಾಡ್ತೀರಾ ಸರ್? 13 ಮಂದಿ ನಾನು ಈಗ ತಾನೇ ಗೊತ್ತಾಯ್ತು ನನಗೆ, ಇಂಟೆಲಿಜೆನ್ಸ್ನವ್ರು ಫೋನ್ ಮಾಡಿದ್ರು, 13 ಜನ ಸತ್ತಿದ್ದಾರೆ ಪಾಪ. ನಿಂತಿರೋ ಲಾರಿಗೆ ಹೊಡೆದ್ಬಿಟ್ಟು 13 ಜನ ಕೆಂಪೋ ಏನೋ ಗಾಡಿ, ಅದು ಸತ್ತೋಗಿದ್ದಾರೆ. ಮಕ್ಕಳು ಕೂಡ ಸತ್ತೋಗಿದ್ದಾವೆ. ಅವ್ರಿಗೆಲ್ರಿಗೂ ಕೂಡ ಯಾರ್ಯಾರು ಅಪಘಾತದಿಂದ ಸತ್ತಿದ್ದಾರೆ ಎಲ್ರಿಗೂ ತಲಾ 2 ಲಕ್ಷ ರೂಪಾಯಿ ಕೊಡ್ತೀವಿ.